ರೈತ ಬಾಂಧವರ ನಮಸ್ಕಾರ. ನಾನಿವತ್ತು ಹೇಳಕ್ ಹೋಗ್ತಾ ಇರೋ ವಿಚಾರ, ನಮ್ಮ ತೆಂಗಿನ ತೋಟದಲ್ಲಿ ಕಪ್ಪು ತಲೆ ಹುಳು ಬಾಧೆ ಅಥವಾ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ನ ಹಾವಳಿ ಇದ್ದಾಗ ಅದರಲ್ಲಿ ಸುಸ್ಥಿರತೆಯನ್ನ ನಾವು ಸಾಧಿಸೋದು ಹೇಗೆ ಅನ್ನೋ ಒಂದಷ್ಟು ವಿಚಾರಗಳನ್ನ ನಾನು ಹಂಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈಗ ಕಪ್ಪು ತಲೆ ಹುಳು ಬಾಧೆ ಇದ್ದಾಗ ಅನೇಕ ರೈತರು ಕೆಮಿಕಲ್ ಮೆಥಡ್ ಅದನ್ನ ಹತೋಟಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ದೊಡ್ಡ ಮರಗಳಾದ್ರೆ ಅದ್ರ ಫೀಡರ್ ರೂಟ್ಸ್ ನ ಹುಡುಕಿ ಆ ಫೀಡರ್ ರೂಟ್ ಅಲ್ಲಿ ಪಾಲಿ ಬ್ಯಾಗ್ ನಲ್ಲಿ ರಾಸಾಯನಿಕ ಕೀಟನಾಶಕವನ್ನ ಕಟ್ಟುವಂಥದ್ದು ಅಥವಾ ಬೇವಿನೆಣ್ಣೆ ಕಟ್ಟುವಂಥದ್ದು ನೀರಿನಲ್ಲಿ ಬೆರೆಸಿ. ಮತ್ತೆ ಚಿಕ್ಕ ಸಸಿಗಳಾದ್ರೆ ಆ ಆ ಕಪ್ಪು ತಲೆ ಹುಳು ಆ ಸಸಿಯ ಕೆಳಭಾಗದಲ್ಲಿ ಕೂತ್ಕೊಂಡು ಆ ಹಸಿರು ಭಾಗವನ್ನ ತಿಂತಾ ಇರ್ತದೆ. ಅಲ್ಲಿ ಸ್ಪ್ರೇ ಮಾಡುವಂತಹ ಅವಕಾಶ ಇರ್ತದೆ, ಅಲ್ಲಿ ಸ್ಪ್ರೇ ಕೊಡುವಂಥದ್ದು ರಾಸಾಯನಿಕ ಇರ್ಬೋದು ಅಥವಾ ಬೇವಿನ ಎಣ್ಣೆ ಇರ್ಬೋದು. ಆದ್ರೆ ಇದು ಸುಸ್ಥಿರತೆಯಿಂದ ಇರೋದಿಲ್ಲ. ನಾವು ರಾಸಾಯನಿಕ ಪದ್ಧತಿಯಲ್ಲಿ ಇವುಗಳನ್ನ ಹತೋಟಿಯಲ್ಲಿ ಇಡೋದಕ್ಕೆ ಹೋದಾಗ ಅದು ಆ ವರ್ಷದ ಮಟ್ಟಿಗೆ ಅಥವಾ ಆ ಸೀಸನ್ ನ ಮಟ್ಟಿಗೆ ಒಂದಷ್ಟು ಹತೋಟಿಯನ್ನ ನಾವು ಕಾಣೋದಕ್ಕೆ ಸಫಲರಾಗ್ಬೋದು. ಆದ್ರೆ ಪ್ರತಿ ಸರಿ ಆ ಪೆಸ್ಟ್ ರಿಸರ್ಜೆಂಟ್ ಆದಾಗ ನಾವು ಮುಂದಿನ ಸೀಸನ್ ನಲ್ಲೂ ಸಹ, ಮುಂದಿನ ವರ್ಷನೂ ಸಹ ಅದನ್ನ ಒಂದು ಸಾರಿ ಕೆಮಿಕಲ್ ಟ್ರೀಟ್ ಮಾಡಿದ್ರೆ ಅದು ಹತೋಟಿಯಲ್ಲಿ ಆಗತ್ತೆ ಅನ್ನೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸುಸ್ಥಿರತೆಯನ್ನ ಕಾಣಬೇಕಾದ್ರೆ ಒಂದಷ್ಟು ಬೇರೆ ನಾವು ಪದ್ಧತಿಯನ್ನ ಅನುಸರಿಸಲೇಬೇಕಾಗ್ತದೆ. ಕಪ್ಪು ತಲೆ ಹುಳು ಬಾಧೆ ಇರ್ಬೋದು ಅಥವಾ ಇನ್ಯಾವುದೇ ಕೀಟ ಬಾಧೆ ಇರ್ಬೋದು. ಈಗ ಇನ್ನೊಂದು ಬಯೋಲಾಜಿಕಲ್ ಕಂಟ್ರೋಲ್ ಮೆಥಡ್ ಇದೆ, ಅದನ್ನ ಆಗ್ಮೆಂಟೇಟಿವ್ ಕಂಟ್ರೋಲ್ ಅಂತಾನು ಹೇಳ್ತಾರೆ. ಯಾಕೆ ಆಗ್ಮೆಂಟೇಟಿವ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಆಮೇಲೆ ಹೇಳ್ತೀನಿ. ಈಗ ನಾವು ಒಂದ್ ವೇಳೆ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಥವಾ ಕಪ್ಪು ತಲೆ ಹುಳು ಬಾಧೆ ಇದ್ದಾಗ ನಾವು ತೋಟಗಾರಿಕೆ ಇಲಾಖೆ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ಬಂದು ಪರಿಶೀಲನೆ ಮಾಡ್ತಾರೆ. ಆ ಕಪ್ಪು ತಲೆ ಹುಳು ಯಾವ ಹಂತದಲ್ಲಿದೆ, ಅದು ಫಸ್ಟ್ ಇನ್ಸ್ಟಾರ್ ಅಲ್ಲಿ ಇದೆಯಾ ಅಥವಾ ಸೆಕೆಂಡ್ ಇನ್ಸ್ಟಾರ್ ಅಲ್ಲಿ ಇದೆಯಾ. ಯಾಕೆಂತಂದ್ರೆ ಆ ಮೊದಲ 2ನೇ ಹಂತದಲ್ಲಿ ಇದ್ದಾಗ ಅಷ್ಟೇ ಅದನ್ನ ಬಯೋಲಾಜಿಕಲ್ ಕಂಟ್ರೋಲ್ ಅಥವಾ ಬಯೋಲಾಜಿಕಲ್ ಏಜೆಂಟ್ ಮೂಲಕ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು. ಸೊ ಆ ಹಂತದಲ್ಲಿದ್ದಾಗ ಅವ್ರು ಪರಿಶೀಲನೆ ಮಾಡಿದ್ಮೇಲೆ ಅವರು ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಅನ್ನೋ ಒಂದು ಪರೋಪಜೀವಿಯನ್ನ ಅಥವಾ ಪರಾವಲಂಬನೆ ಜೀವಿಯನ್ನ ತಗೊಂಡ್ಬಂದು ತೋಟಕ್ಕೆ ಬಿಟ್ಕೊಡ್ತಾರೆ. ಸೊ ಇದು ನೀವು ಅನೇಕರು ಕೇಳ್ಬೋದು ರೈತರು, ಈ ರೀತಿ ಗೋನಿಯೋಜಸ್ ನೆಫ್ಯಾಂಟಿಡಿಸ್ ನ ನಾವು ತೋಟಕ್ಕೆ ಬಂದು ಲ್ಯಾಬ್ ನಲ್ಲಿ ಪ್ರಯೋಗಾಲಯದಲ್ಲಿ ವೃದ್ಧಿ ಮಾಡಿರುವಂತಹ ಗೋನಿಯೋಜಸ್ ನೆಫ್ಯಾಂಟಿಡಿಸ್ ನ ತೋಟಕ್ಕೆ ತಗೊಂಡ್ಬಂದು ಬಿಡಿಸ್ಕೊಂಡಾಗ ಅದು ನಿಜಕ್ಕೂ ಹತೋಟಿಗೆ ತರ್ತದ ಅಂತ ನಿಮ್ಮಲ್ಲಿ ಅನೇಕರು ಪ್ರಶ್ನೆ ಮಾಡ್ಬೋದು. ಅದು ಹತೋಟಿಗೆ ತರ್ತದೆ, ಆದ್ರೆ ಆ ಗೋನಿಯೋಜಸ್ಗೆ ಏನ್ ಬೇಕು ಅನ್ನೋದನ್ನ ನಾವು ಅದಕ್ಕೆ ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ಬೇಕು ಅದನ್ನ ನಾವು ಒದಗಿಸಿದ್ರೆ ಖಂಡಿತವಾಗಿಯೂ ಅದು ಈ ಕಪ್ಪು ತಲೆ ಹುಳುವನ್ನ ಅಥವಾ ಅದ್ರ ಪಾಪ್ಯುಲೇಷನ್ ಅನ್ನ ಸಪ್ರೆಸ್ ಮಾಡೋದಕ್ಕೆ ಸಹಾಯವಾಗ್ತದೆ. ಸೊ ಏನು ನಾವು ಅದನ್ನ ಒದಗಿಸ್ಬೇಕು ಅಂತ ತಿಳ್ಕೊಳ್ಳೋದಕ್ ಮುಂಚೆ ಅದು ಹೇಗೆ ಹತೋಟಿಯಲ್ಲಿ ಇಡುತ್ತೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇದು ಒಂದು ಪ್ಯಾರಾಸಿಟಾಯ್ಡ್ ಅಂತಂದ್ರೆ ಗೋನಿಯೋಜಸ್. ಇದು ಹೋಗಿ ಅವ್ರು ಬಿಡಿಸ್ಕೊಂಡ್ಮೇಲೆ ಇದು ಹೋಗಿ ಆ ಹುಳುವಿನ ಮೈ ಮೇಲೆ, ಆ ಲಾರ್ವಾ ಮೇಲೆ ಎಗ್ ಓವಿಪಾಸಿಟ್ ಮಾಡುತ್ತೆ, ಮೊಟ್ಟೆಯನ್ನ ಇಡುತ್ತೆ. ಆ ಮೊಟ್ಟೆಯಿಂದ ಮರಿ ಹೊರಬಂದು ಆ ಹುಳುವನ್ನ ತಿಂದು ಅದನ್ನ ಸಾಯಿಸುತ್ತೆ, ಕಪ್ಪು ತಲೆ ಹುಳುವನ್ನ ಸಾಯಿಸುತ್ತೆ. ಸೊ ಹೀಗೆ ಅದು ಅಲ್ಲಿ ವೃದ್ಧಿಯಾಗಿ ಮತ್ತೆ ಅದರ ಜೀವನ ಚಕ್ರ ಅಥವಾ ಲೈಫ್ ಸೈಕಲ್ ತೋಟದಲ್ಲಿ ಮುಂದುವರಿಯುತ್ತೆ. ಸೊ ಹೀಗೆ ಈ ಕಪ್ಪು ತಲೆ ಹುಳು ಬಾಧೆ ಈ ಗೋನಿಯೋಜಸ್ ಒಂದು ಸಾರಿ ಒಂದು ಲಾರ್ವಾಗೆ ಅದು ಮೊಟ್ಟೆ ಇಡುವಂತದ್ದು. ಈಗ ನೀವು ಅನೇಕರು ರೈತರು ನೋಡಿದಿರಿ, ನಿಮ್ಗೆ ಕಪ್ಪು ತಲೆ ಹುಳು ಬಾಧೆ ಇದ್ದಾಗ ಯಾವ ರೀತಿ ತಿಂತಾ ಇರ್ತವೆ ಅಂತ ಹೇಳಿ. ಗರಿ ಕೆಳಗಡೆ ಕೂತ್ಕೊಂಡು, ಅದು ಗ್ರಿಗೇರಿಯಸ್ ಫೀಡರ್ ಅಂದ್ರೆ ಅವುಗಳು ಗುಂಪಿನಲ್ಲಿ ಕೂತ್ಕೊಂಡು ತಿಂತಿರ್ತವೆ ಕಪ್ಪು ತಲೆ ಹುಳು. ಸೊ ಒಂದು ಗರಿ ತಗೊಂಡ್ರೆ ಇಡೀ ಮೊಟ್ಟೆಯಲ್ಲಿ ಒಂದು ಗರಿ ತಗೊಂಡಾಗ ಒಂದು 3-6 ಒಟ್ಟಿಗೆ ಕೂತ್ಕೊಂಡು ತಿಂತಿರ್ತವೆ. ಸೊ ಈ ಗೋನಿಯೋಜಸ್ ಹೋಗಿ ಮೊಟ್ಟೆ ಇಡುವಂತದ್ದು ಬರೀ ಒಂದು ಹುಳಕ್ ಮಾತ್ರ. ಸೊ ಇಂತಹ ಮಿತಿ ಇರುವಂತಹ ಹುಳುಗೆ ನಾವು ಇನ್ನೊಂದು ಲಿಮಿಟೇಷನ್ ಅನ್ನ ಸೃಷ್ಟಿ ಮಾಡಿರ್ತೀವಿ ತೋಟದಲ್ಲಿ. ಸೊ ಏನು ಅಂತಂದ್ರೆ ಅದಕ್ಕೆ ಆಹಾರನೇ ದೊರಕದೇ ಇರುವಂತಹ ಒಂದು ವಾತಾವರಣನ ನಿರ್ಮಾಣ ಮಾಡಿರ್ತೀವಿ ತೋಟದಲ್ಲಿ. ಸೊ ಈ ಗೋನಿಯೋಜಸ್ಗೆ ಏನು ಬೇಕಾಗಿರುವಂತದ್ದು ಆಹಾರ, ಅದಕ್ಕೆ ಬೇಕಾಗಿರುವಂತದ್ದು ನೆಕ್ಟರ್, ಮಕರಂದ, ಮತ್ತೆ ಪರಾಗ, ಪೋಲನ್. ಇದನ್ನ ತಿಂದು ಅದು ಜೀವಿಸಿ ಆ ನಂತರ ತಾನು ಸಂತಾನೋತ್ಪತ್ತಿಗೆ ಈ ರೀತಿ ಇನ್ನೊಂದು ಹೋಸ್ಟ್ ನ ಹುಡುಕುತ್ತೆ. ಸೊ ಅದರಲ್ಲಿ ಇದು ಕಪ್ಪು ತಲೆ ಹುಳು ಒಂದು ಹೋಸ್ಟ್. ಸೊ ಇದ್ರ ಮೇಲೆ ಹೋಗಿ ಮೊಟ್ಟೆ ಇಡುವಂತದ್ದು.
ಒಂದು ಬಾರಿ ಮೊಟ್ಟೆ ಇಟ್ಟ ಮೇಲೆ ಮತ್ತೆ ಇನ್ನೊಂದು ಬಾರಿ ಇನ್ನೊಂದು ಹುಳುಗೆ ಮೊಟ್ಟೆ ಇಡೋದಕ್ಕೆ ಅದು ಕನಿಷ್ಠ 2 ರಿಂದ 3 ದಿವಸ ತಗೊಳುತ್ತೆ. ಸೊ ಈ ರೀತಿ ಆ ಏನೋ ಅಂತರದಲ್ಲಿ ಅದಕ್ಕೆ ಆಹಾರ ದೊರಕದೇ ಇದ್ರೆ ತೋಟದಲ್ಲಿ ಆ ಗೋನಿಯೋಜಸ್ ಆ ತೋಟದಲ್ಲೇ ಅದು ನಶಿಸಿ ಹೋಗ್ಬಿಡ್ಬೋದು. ಅದರ ಲೈಫ್ ಸ್ಪ್ಯಾನ್ ಇರುವಂತದ್ದು 7 ರಿಂದ 15 ದಿವಸ. ಅಂದ್ರೆ ಆಹಾರ ಎಲ್ಲ ದೊರಕಿದ್ರೆ ಅದು 7 ರಿಂದ 15 ದಿವಸ ಬದುಕಿದ್ದು ಅದು ಏನು 2 ರಿಂದ 3 ದಿವಸಕ್ಕೊಮ್ಮೆ ಒಂದು ಹುಳಕ್ಕೆ ಹೋಗಿ ಒಂದು ಮೊಟ್ಟೆ ಇಡ್ತಿರ್ತದೆ. ಸೊ ಈ ರೀತಿ ಆಹಾರ ಸಿಕ್ಕದೇ ಇದ್ರೆ ಅದ್ರ ಲೈಫ್ ಸ್ಪ್ಯಾನ್ ಬರೀ ಕೇವಲ 3 ರಿಂದ 5 ದಿವಸದಲ್ಲೇ ಆ ತೋಟದಲ್ಲೇ ಸತ್ತೋಗ್ಬಿಡ್ಬೋದು. ಅಥವಾ ಅದು ಆಹಾರನ ಹರಸ್ಕೊಂಡು ಇನ್ನೊಂದು ಕಡೆ ವಲಸೆ ಹೋಗ್ಬಿಡ್ಬೋದು, ಮೈಗ್ರೇಟ್ ಆಗ್ಬಿಡ್ಬೋದು. ಅದು ನ್ಯಾಚುರಲ್ ಬಿಹೇವಿಯರ್. ಸೊ ಹಾಗಾಗಿ ನಾವು ಗೋನಿಯೋಜಸ್ ನ ಬಿಡಿಸ್ಕೊಂಡ ಮೇಲೆ ಅದರ ನಮ್ಮ ಕಪ್ಪುತಲೆ ಹುಳು ಬಾಧೆ ಹತೋಟಿಗೆ ಬರ್ಬೇಕು ಅಂತಂದ್ರೆ ಗೋನಿಯೋಜಸ್ ಅದು ನಮ್ಮ ರೈತ ಮಿತ್ರ ಕೀಟ. ಈಗ ರೈತರಿಗೆ ಬೆಳೆಗೆ ಯಾವಾಗ ಏನ್ ಬೇಕು ಏನ್ ಕೊಡ್ಬೇಕು ಅನ್ನೋದು ಹೇಗ್ ಗೊತ್ತಿರುತ್ತೋ ಹಾಗೇನೆ ಈ ರೈತ ಮಿತ್ರ ಕೀಟಗಳಿಗೆ ನಾವ್ ಏನ್ ಅದಕ್ಕೆ ಒದಗಿಸ್ಕೊಟ್ರೆ ಅದು ನಮಗ್ ಸಹಾಯ ಮಾಡ್ತದೆ ಅನ್ನೋದು ಅರಿವಿರ್ಬೇಕು. ಸೊ ಹಾಗಾಗಿ ಈಗ ಮಕರಂದ ಮತ್ತೆ ಪೋಲನ್ ಎಲ್ಲಿಂದ ತರೋದು? ಯಾಕೆಂದ್ರೆ ಈಗ ಅನೇಕ ರೈತರು ತಮ್ಮ ತೋಟಗಳನ್ನ ಕಳೆ ಬಂದಂಗೆಲ್ಲ ಪ್ರತಿ 2 ಅಥವಾ 3 ತಿಂಗಳಿಗೊಮ್ಮೆ ರೋಟೋವೇಟರ್ ಓಡಿಸ್ತಾ ಇರ್ತೀವಿ. ಒಂದು ಹುಲ್ ಕಡ್ಡಿನೂ ಬಿಟ್ಟಿರೋದಿಲ್ಲ ಎಷ್ಟೋ ರೈತರು. ಅಂತ ತೋಟಗಳಲ್ಲಿ ಇವುಗಳು ಎಲ್ಲಿ ಮಕರಂದ ಸಿಗ್ತದೆ ಅಥವಾ ಪೋಲನ್ ಸಿಗುತ್ತೆ? ಹಾಗಾಗಿ ಆ ರೀತಿ ಮುಂಜಾಗ್ರತಾ ಕ್ರಮವಾಗಿ ರೈತರು ಏನ್ ಮಾಡ್ಬೋದು, ತಮ್ಮ ತೋಟದ ಬಾರ್ಡರ್ ಸುತ್ತ ಮ್ಯಾರಿಗೋಲ್ಡ್ ಹಾಕ್ಬೋದು, ಚೆಂಡು ಹೂ ಹಾಕ್ಬೋದು. ಅದು ಸಾಕಷ್ಟು ಮಕರಂದವನ್ನ ಒದಗಿಸ್ತದೆ ಈ ತರ ರೈತ ಮಿತ್ರ ಕೀಟಗಳಿಗೆ. ಆಮೇಲೆ ಕೊತ್ತಂಬರಿ ಬೀಜವನ್ನ ಚೆಲ್ಬೋದು ಸ್ವಲ್ಪ. ಅದರಿಂದ ಆ ಹೂನಲ್ಲಿ ಸಾಕಷ್ಟು ಮಕರಂದ ಇರ್ತದೆ. ಅದು ಸಹ ಇವುಗಳು ಈ ರೈತ ಮಿತ್ರ ಕೀಟಗಳು ಗೋನಿಯೋಜಸ್ ಆ ಮಕರಂದನ ತಗೊಂಡು ಅಲ್ಲಿ ಬದುಕಿ ಅಲ್ಲಿ ತನ್ನ ಮೊಟ್ಟೆಯನ್ನ ಇಟ್ಟು ತನ್ನ ಸಂತಾನೋತ್ಪತ್ತಿಯನ್ನ ವೃದ್ಧಿಸ್ಕೊಂಡು ಈ ಕಪ್ಪುತಲೆ ಹುಳುವನ್ನ ಪ್ಯಾರಾಸಿಟಿಸಮ್ ರೇಟ್ ಜಾಸ್ತಿ ಮಾಡ್ಕೊಂಡು ಕಪ್ಪುತಲೆ ಹುಳುವನ್ನ ಹತೋಟಿಯಲ್ಲಿ ಇಡೋದಕ್ಕೆ ಸಹಾಯ ಆಗ್ತದೆ. ಸೊ ಹೀಗೆ ತಕ್ಷಣಕ್ಕೆ ಮಾಡುವಂತದ್ದು. ಸೊ ಈ ರೀತಿ ಮಾಡ್ಬೋದು. ಇದು ಆಗ್ಮೆಂಟೇಟಿವ್ ಅಥವಾ ಇನಾಕ್ಯುಲೇಟಿವ್, ಯಾವುದು ಗೋನಿಯೋಜಸ್ ನೆಫ್ಯಾಂಟೈಡಿಸ್ ನ ತೋಟಕ್ಕೆ ಬಿಡಿಸ್ಕೊಳ್ಳುವಂಥದ್ದು. ಇನ್ನೊಂದು ಪರಿಣಾಮಕಾರಿಯಾಗಿ ಸುಸ್ಥಿರವಾಗಿ ಇದೊಂದೇ ಅಲ್ಲ, ಇನ್ಯಾವುದೇ ಕೀಟ ಬಾಧೆ ಬಂದ್ರು ನಾವು ಸುಸ್ಥಿರತೆಯಿಂದ ನಾವು ಹತೋಟಿಯಲ್ಲಿ ಇಡ್ಬೋದು ಅಂತಂತಂದ್ರೆ ನಾವು ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅನುಸರಿಸೋದ್ರ ಮೂಲಕ ಮಾಡಬಹುದು. ಅಂದ್ರೆ ಅಥವಾ ಕನ್ಸರ್ವೇಷನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಈಗ ನಾನು ನಿಂತಿರುವಂತ ತೋಟ ಇದನ್ನ ನಿರ್ವಹಣೆ ಮಾಡಿರೋದು ಬೈ ಫಾಲೋಯಿಂಗ್ ಕನ್ಸರ್ವೇಷನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. ಈ ತೋಟವನ್ನ ನಾನು ಉಳುಮೆ ಮಾಡಿ 5 ವರ್ಷ ಆಗಿದೆ. ಕರೆಕ್ಟ್ ಆಗಿ ಈ ತಿಂಗಳಿಗೆ ಜೂನ್ ತಿಂಗಳಿಗೆ 5 ವರ್ಷ ಆಗಿದೆ. ಉಳುಮೆ ಮಾಡಿಲ್ಲ. ಈ ಉಳುಮೆ ಮಾಡದೇ ಇರುವಂತಹ ಪರಿಣಾಮ ಈ ತೋಟದಲ್ಲಿ ಸಾಕಷ್ಟು ಡೈವರ್ಸಿಟಿ ನಾನು ಕಾಣ್ತಾ ಇದ್ದೀನಿ ಇವತ್ತು. ಸಾಕಷ್ಟು ಮಣ್ಣಿನಲ್ಲಿ ಇಂಪ್ರೂವ್ಮೆಂಟ್, ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗಿದೆ, ಅಂತರ್ಜಲ ಇಂಪ್ರೂವ್ ಆಗಿದೆ. ಈ ಹೇಳ್ತಾ ಹೋಗ್ತಾ ಇದ್ರೆ ಈ ವಿಡಿಯೋ ಇಂದ ತುಂಬಾ ದೊಡ್ಡದು ಲಾಂಗ್ ಆಗ್ತದೆ. ಹಾಗೆ ಬಯೋಡೈವರ್ಸಿಟಿ ಹೆಚ್ಚಾಗಿದೆ. ಅದ್ರದ್ದು ಒಂದು ನಿದರ್ಶನವನ್ನ ತೋರಿಸ್ತೀನಿ, ಬನ್ನಿ ಇಲ್ಲಿ ನೋಡಿ. ಈಗ ನಾನು ಹೇಳ್ದೆ ಗೋನಿಯೋಜಸ್ ನೆಫ್ಯಾಂಟಿಡಿಸ್ಗೆ ಬೇಕಾಗಿರುವಂತದ್ದು ಮಕರಂದದ ಮೂಲ. ಈಗ ಇಲ್ಲೊಂದು ಕಳೆ, ಇದು ಕಳೆ ಇರ್ಬೋದು, ಆದ್ರೆ ದಿಸ್ ಇಸ್ ಎ ಲೈಫ್ ಲೈನ್ ಫಾರ್ ಈ ತರ ರೈತ ಮಿತ್ರ ಕೀಟಗಳಿಗೆ ಈ ತರದ್ದು. ಈಗ ಸಾಯಂಕಾಲ ಆಗಿದೆ, ಹಾಗಾಗಿ ಈಗ ಸ್ವಲ್ಪ ಮಿತ್ರ ಕೀಟಗಳ ಚಟುವಟಿಕೆ ಅಷ್ಟಿಲ್ಲ. ಅದೊಂದು ಕಳೆ ಇರ್ಬೋದು, ಅದು ಕಳೆ ಆಗಿದೆ, ಅದೊಂದು ಜೀವನಾಧಾರ. ಇದರಿಂದ ಮಕರಂದವನ್ನ ಇಟ್ಕೊಂಡು ಸಾಕಷ್ಟು ರೈತ ಮಿತ್ರ ಕೀಟಗಳು ಬದುಕ್ತವೆ. ಹಾಗೆ ಈ ಕಡೆ ನೋಡೋದಾದ್ರೆ ಇಲ್ಲಿ ಶಂಖಪುಷ್ಪಿ ಹೂವ ಇದೆ, ಶಂಖಪುಷ್ಪ ಬಟರ್ಫ್ಲೈ ಪೀ ಪ್ಲಾಂಟ್. ಇದ್ರ ಒಳಗಡೆ ಹೋಗಿ ಆ ಮಕರಂದವನ್ನ ತಗೊಳ್ಳೋದನ್ನ ನಾನು ಸಾಕಷ್ಟು ನೋಡಿದ್ದೀನಿ. ವ್ಯಾಸ್ಪ್ಗಳು ಮತ್ತೆ ಇಲ್ಲಿ ಎಲ್ಲ ಈಗ ಸಾಯಂಕಾಲ ಆಗಿರೋದ್ರಿಂದ ಎಲ್ಲ ಮುದ್ರಕೊಂಡಿದ್ದೇವೆ. ಈಗ ಇಲ್ಲೊಂದು ನೋಡ್ತಾ ಇರ್ಬೋದು. ಮತ್ತೆ ಇಲ್ಲಿ ಪಕ್ಕದಲ್ಲಿ ತುಳಸಿ, ಇದು ನಾನು ಹಾಕಿದ್ದು ನಮ್ಮ ಮನೆಯಿಂದ ತುಳಸಿ ಬೀಜವನ್ನ ತಗೊಂಡ್ಬಂದು ಉದುರಿಸಿದ್ದೆ. ಇದೀಗ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ. ನೋಡಿ ನನ್ನ ಅದೃಷ್ಟನ ಈ ಮರದ್ದು ಡ್ರಿಪ್ ಝೋನ್ ಇಲ್ಲಿರುವಂತದ್ದು, ಫೀಡರ್ ರೂಟ್ಸ್ ಆಕ್ಟಿವ್ ಝೋನ್ ಇಲ್ಲಿರುವಂತದ್ದು, ಇಲ್ಲಿ ಕರೆಕ್ಟ್ ಆಗಿ ಇದು ಬೆಳೆದಿದೆ. ಇದರಿಂದ ಬರುವಂತಹ ರೂಟ್ ಎಕ್ಸುಡೇಟ್ಸ್ ಈ ಸಾಕಷ್ಟು ಬೆನಿಫಿಷಿಯಲ್ ಮೈಕ್ರೋಬ್ಸ್ ನ ಅಟ್ರಾಕ್ಟ್ ಮಾಡ್ತದೆ. ಮತ್ತೆ ಇದರಿಂದ ಬರುವಂತಹ ರೂಟ್ ಎಕ್ಸುಡೇಟ್ಸ್ ಇಟ್ ಈಸ್ ನಿಮ್ಯಾಟಿಸೈಡಲ್ ಆಕ್ಟಿವಿಟಿ ಇರ್ತದೆ. ಅಂತಂದ್ರೆ ಈ ಮೆಲೋಡೋಗೈನಿ ಇನ್ಕಾಗ್ನಿಟಾ ರೂಟ್ ನಾಟ್ ನಿಮ್ಯಾಟೋಡ್, ಆ ನಿಮ್ಯಾಟೋಡ್ಗೆ ಇದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದ್ರ ಬೇರಿಂದ ಬರುವ ದ್ರವದಲ್ಲಿ ಇರ್ತದೆ. ಮತ್ತೆ ಅಷ್ಟೇ ಅಲ್ಲ, ಇದರಲ್ಲಿ ಶಾಲೋ ಫ್ಲವರ್ಸ್ ಇದು. ಈ ಗೋನಿಯೋಜಸ್ ಒಂದೇ ಅಲ್ಲ,
ಪರಿಸರದಲ್ಲಿ ಸಾಕಷ್ಟು ಏನೋ ಪ್ಯಾರಾಸಿಟಾಯ್ಡ್ಗಳು ಇರ್ತವೆ. ಟ್ರೈಕೋಗ್ರಾಮ ಇರ್ಬೋದು, ಟ್ರೈಕೋಗ್ರಾಮ ಜಪಾನಿಕಮ್, ಟ್ರೈಕೋಗ್ರಾಮ ಕಿಲೋನಿಸ್, ಮತ್ತೆ ಬ್ರಾಕೋನಿಡೆ, ಮತ್ತೆ ಎಲಾಸ್ಮಸ್ ನೆಫಾಂಟಿಡಿಸ್, ಈ ತರದ್ದು ಸಾಕಷ್ಟು ಇರ್ತವೆ. ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಇದೆ ಪ್ಯಾರಾಸಿಟಾಯ್ಡ್ಗಳು. ಇವೆಲ್ಲವೂ ಇಲ್ಲಿಗೆ ಬರುವಂತಹ ಬೇರೆ ನಮ್ಮ ಶತ್ರು ಕೀಟಗಳೇನಿರ್ತವೆ ಅವುಗಳನ್ನೆಲ್ಲ ಹತೋಟಿಯಲ್ಲಿ ಇಡೋದಕ್ಕೆ ಇವೆಲ್ಲ ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟುವಂತಹ ವಾತಾವರಣ ಈ ಕನ್ಸರ್ವೇಷನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇಂದ ನಿರ್ಮಾಣ ಆಗ್ತದೆ. ಸೊ ಇದನ್ನೇ ಕನ್ಸರ್ವೇಷನಲ್ ಬಯೋಲಾಜಿಕಲ್ ಕಂಟ್ರೋಲ್ ಅಂತ ಹೇಳೋದು. ಸೊ ನಾನು ಮೊದ್ಲೇನ್ ಹೇಳಿದೆ, ನಾವು ತೋಟವನ್ನ ಉಳುಮೆ ಮಾಡಿ ಅಲ್ಲಿ ಯಾವುದೇ ಒಂದು ವೆಜಿಟೇಷನ್ ಇಲ್ದೇನೆ ಇಟ್ಕೊಂಡಿರೋದ್ರಿಂದ ನಾವು ಹೊರ್ಗಡೆಯಿಂದ ತಂದು ಬಿಡಿಸ್ಕೋಬೇಕು. ಅದನ್ನ ಇನಾಕ್ಯುಲೇಟಿವ್ ಬಯೋಲಾಜಿಕಲ್ ಕಂಟ್ರೋಲ್ ಅಂತಾರೆ, ಅಥವಾ ಆಗ್ಮೆಂಟೇಟಿವ್. ಆಸ್ ದ ನೇಮ್ ಸಜೆಸ್ಟ್, ಅಲ್ಲಿ ಅದನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಆಗ್ಮೆಂಟೇಟಿವ್ ಬಯೋಲಾಜಿಕಲ್ ಕಂಟ್ರೋಲ್ ಅಂತಾರೆ. ಇಲ್ಲೇ ಇರೋದ್ರಿಂದ ಇವನ್ನೆಲ್ಲ ಸಂರಕ್ಷಣೆ ಮಾಡ್ಕೊಂಡು ನಾವು, ಈಗ ನಾನು ಹೇಳದ್ನಲ್ಲ ಒಂದಷ್ಟು ಪ್ಯಾರಾಸಿಟಾಯ್ಡ್ ಹೆಸರುಗಳು, ಇವನ್ನೆಲ್ಲ ಇಲ್ಲಿ ಸಂರಕ್ಷಣೆ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿ, ಮೈಕ್ರೋ ಹ್ಯಾಬಿಟ್ಯಾಟ್ ನ ಸೃಷ್ಟಿ ಮಾಡಿ, ಇವುಗಳು ನಮ್ಮ ತೋಟಕ್ಕೆ ಬರುವಂತಹ ಯಾವುದೇ ಕೀಟ ಬಾಧೆಯನ್ನ ಹತೋಟಿಯಲ್ಲಿ ಇಡೋದಕ್ಕೆ ಸಹಾಯ ಮಾಡ್ತವೆ. ಈಗ ಕನ್ಸರ್ವೇಷನಲ್ ಬಯೋಲಾಜಿಕಲ್ ಕನ್ಸರ್ವೇಷನಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಯಾವ್ಯಾವು ನಿಯಮಗಳು? ಒಂದು ಝೀರೋ ಟಿಲೇಜ್ ನಾನು ಮಾಡಿಲ್ಲ. ಇನ್ನೊಂದು ಮಲ್ಚಿಂಗ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಬಿದ್ದಂತ ಗರಿಗಳನ್ನೆಲ್ಲ ನಾನು ಮಲ್ಚ್ ಮಾಡ್ತಿರ್ತೀನಿ. ಮಲ್ಚ್ ಮಾಡೋದ್ರಿಂದ ಸಾಯಿಲ್ ಟೆಂಪರೇಚರ್ ರೆಗ್ಯುಲೇಟ್ ಆಗ್ತದೆ, ಸಾಯಿಲ್ ತೇವಾಂಶ ಕಾಪಾಡ್ತದೆ, ಅದರಿಂದ ಮೈಕ್ರೋಬಿಯಲ್ ಕಮ್ಯುನಿಟಿ ಏನಿರ್ತದೆ ತೇವಾಂಶ ಇರೋದ್ರಿಂದ ಅವೆಲ್ಲ ಬ್ಯಾಲೆನ್ಸ್ಡ್ ಆಗಿರ್ತವೆ. ಆ ಮೈಕ್ರೋ ಹ್ಯಾಬಿಟ್ಯಾಟ್ ಕಲ್ಪಿಸೋದ್ರಿಂದ ಈ ರೀತಿ ಪ್ಯಾರಾಸಿಟಾಯ್ಡ್ಗಳು ಅಲ್ಲಿ ನೆಲೆಯೂರಿ ವೃದ್ಧಿ ಆಗೋದಕ್ಕೆ ಸಹಾಯವಾಗ್ತದೆ. ಪ್ಯಾರಾಸಿಟಾಯ್ಡ್ಸ್ ಅಷ್ಟೇ ಅಲ್ಲ, ಸಾಕಷ್ಟು ಪ್ರಿಡೇಟರ್ಗಳು, ಜನರಲಿಸ್ಟ್ ಪ್ರಿಡೇಟರ್ಗಳು, ಇದು ಜೇಡ, ಸ್ಪೈಡರ್ಗಳು, ಸಾಕಷ್ಟು ವೈವಿಧ್ಯಮಯ ಸ್ಪೈಡರ್ಗಳನ್ನ ನಾನು ಇಲ್ಲಿ ಬಂದಾಗೆಲ್ಲ ನೋಡ್ತಾ ಇರ್ತೀನಿ. ಸೊ ಸ್ಪೈಡರ್ಗಳು ಇರ್ಬೋದು, ಆಮೇಲೆ ಲೇಡಿ ಬರ್ಡ್ ಬೀಟಲ್, ಡ್ರ್ಯಾಗನ್ ಫ್ಲೈ, ಡ್ಯಾಮ್ಸೆಲ್ ಫ್ಲೈ, ಆಮೇಲೆ ಇನ್ಯಾವುದು ಅಂತಾರಲ್ಲ ಯಾವ್ದದು, ಪ್ರೇಯಿಂಗ್ ಮ್ಯಾಂಟೀಸು. ಸೊ ಈ ರೀತಿ ಸಾಕಷ್ಟು ಪ್ರಿಡೇಟರ್ಸ್ಗಳು. ಜನರಲಿಸ್ಟ್ ಪ್ರಿಡೇಟರ್ ಯಾಕಂತಾರೆ ಅಂತಂದ್ರೆ ಇವುಗಳು ಎಲ್ಲಾ ತರದ ಕೀಟದ ಎಲ್ಲಾ ಹಂತದ ಎಗ್ ಇರ್ಬೋದು, ಲಾರ್ವಾ ಇರ್ಬೋದು, ಪ್ಯೂಪಾ ಇರ್ಬೋದು, ಅಡಲ್ಟ್ ಇರ್ಬೋದು, ಎಲ್ಲವನ್ನು ಭಕ್ಷಣೆ ಮಾಡ್ತವೆ. ಇವು ರೈತ ಮಿತ್ರ, ರೈತ ಶತ್ರು ಅಂತ ನೋಡೋದಿಲ್ಲ. ಪರಿಸರದಲ್ಲಿ ಇವೆಲ್ಲವನ್ನು ಸಮತೋಲದಲ್ಲಿ ಇವೆಲ್ಲ ಇಟ್ಕೊಂಡು ಒಂದು ಸಮತೋಲನವನ್ನ ಕಾಪಾಡ್ತಿರ್ತವೆ. ಸೊ ಹಾಗಾಗಿ ಈ ರೀತಿ ಮೈಕ್ರೋ ಹ್ಯಾಬಿಟೇಟ್ ನ ಈ ರೀತಿ ನಾವು ತೋಟವನ್ನ ಇಲ್ಲಿ ನೋಡಿ, ಈ ಕಡೆ ತೋರಿಸಿ, ತೋಟವನ್ನ ನಾವು ಮಿನಿಮಮ್ ಇಂಟರ್ಫಿರೆನ್ಸ್ ಮಾಡಿ ನಾವು ಇಟ್ಕೊಳ್ಳೋದಾದ್ರೆ ಈ ಬಯೋಲಾಜಿಕಲ್ ಕಂಟ್ರೋಲ್ ಅಷ್ಟೇ ಅಲ್ಲ, ಇದಕ್ಕೊಂದು ನಮ್ಮ ತೋಟಕ್ಕೆ ಸದೃಢತೆಯನ್ನ, ಈ ಹವಾಮಾನ ವೈಪರೀತ್ಯಗಳಿಂದ ಆಗ್ತಾ ಇರುವಂತಹ ಒತ್ತಡವನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಈ ತೋಟಗಳಿಗೆ ಈ ರೀತಿ ವೆಜಿಟೇಷನ್ ಈ ರೀತಿ ವಾತಾವರಣ ನೀಡ್ತದೆ. ಸೊ ಹಾಗಾಗಿ ನಾನೇನು ಸಜೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದೀನಿ ಅಂದ್ರೆ, ಈಗಾಗ್ಲೇ ಹೇಳ್ದಾಗೆ ನಾವು ಗೋಣಿಯ ಜಸ್ಟ್ ಬಿಡಿಸ್ಕೊಂಡ್ರು ಸಹ ಅಲ್ಲಿ ಅವುಗಳಿಗೆ ಆಹಾರದ ಮೂಲ ಇಲ್ಲ ಅಂತಂದ್ರೆ ಅವುಗಳು ಅಲ್ಲೇ ಸತ್ತೋಗ್ಬೋದು ಅಥವಾ ವಲಸೆ ಹೋಗ್ಬಿಡ್ಬೋದು. ಹಾಗಾಗೇನೆ ಅನೇಕ ರೈತರು 12ರಿಂದ 15 ಬಾರಿ ಗೋಣಿ ನ ತೋಟಕ್ಕೆ ಬಿಡಿಸ್ಕೊಂಡಾಗ್ಲೂ ಸಹ ಹತೋಟಿಗೆ ಬರ್ದೇ ಇರೋಕೆ ಇದೇ ಕಾರಣ. ಅಲ್ಲಿ ಅವುಗಳಿಗೆ ಬೇಕಾಗಿರುವಂತ ಆಹಾರ ಮೂಲ ಇಲ್ಲ ಅಂತಂದ್ರೆ ಅವುಗಳು ಅಲ್ಲಿಂದ ಕಾಲ್ ಕೀಳ್ತವೆ. ಹಾಗಾಗಿ ಮತ್ತೆ ಈಗ ನೋಡ್ತಾ ಇದೀರಲ್ಲ ಈ ರೀತಿ ವೆಜಿಟೇಷನ್, ಇದೇನಿದು, ದಿಸ್ ಇಸ್ ಆಲ್ ಫಿಕ್ಸಿಂಗ್ ಅಟ್ಮಾಸ್ಫಿಯರಿಕ್ ಕಾರ್ಬನ್. ಅಂದ್ರೆ ಇದು ಗ್ಲೋಬಲ್ ವಾರ್ಮಿಂಗ್ಗೆ ತಗ್ಗಿಸೋದಕ್ಕೆ ಇದ್ರದೇ ಆದಂತಹ ಒಂದು ಸಣ್ಣ ಕೊಡುಗೆಯನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಈಗ ನಮ್ಮೂರಿನಲ್ಲಿ ಈಗ ಇವತ್ತು ಒಂದ್ ರೌಂಡ್ ಹೋಗಿದ್ ಬಂದೆ, ಅನೇಕ ರೈತರು ಮಿಷಿನ್ ಕಟಾವ್ ಮಾಡಿರುವಂತಹ ಭತ್ತಕ್ಕೆ ಇಷ್ಟುದ್ದ ಸ್ಟಬಲ್ ಇರೋದ್ರಿಂದ, ಕೂಳೆ ಇರೋದ್ರಿಂದ ಬೆಂಕಿ ಹಚ್ಚಿದ್ದಾರೆ. ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಯ್ತು. ಈಗ ಈ ತೋಟ ಆ ಕಾರ್ಬನ್ ಅನ್ನ ಹೀರ್ಕೊಂಡು ಭೂಮಿಗೆ ಸೇರಿಸುವಂತಹ ಒಂದು ಅವಕಾಶ ಇದೆ ಇಲ್ಲಿ. ಹಾಗಾಗಿ ಈ ಹವಾಮಾನ ವೈಪರೀತ್ಯವನ್ನ ತಗ್ಗಿಸುವುದರಲ್ಲಿ ತನ್ನದೇ ಆದಂತಹ ಒಂದು ಸಣ್ಣ ಪಾತ್ರವನ್ನ ಇಂತಹ ತೋಟಗಳು ನೀಡ್ತಾ ಇದ್ದಾವೆ. ಈಗ ನಾನೊಬ್ಬನೇ ಅಲ್ಲ, ಸಾಕಷ್ಟು ನನಗೆ ಈಗ ಪರಿಚಯ ಇರುವಂತವ್ರು ಅನೇಕ ಮಿತ್ರರು ಈ ರೀತಿ ಕನ್ಸರ್ವೇಷನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಇರೋದ್ರಿಂದ ಇವೆಲ್ಲ ಕಳೆ ಅಲ್ಲ, ಇವೆಲ್ಲ ಲೈಫ್ ಲೈನ್ ಫಾರ್ ಮೆನಿ ಆಫ್ ದಿ ಫಾರ್ಮರ್ಸ್ ಫ್ರೆಂಡ್ಲಿ ಇನ್ಸೆಕ್ಟ್ಸ್. ಸೊ ಹಾಗಾಗಿ ನಾವು ನೇಚರ್ ಜೊತೆ ಫೈಟ್ ಮಾಡೋದ್ ಬೇಡ. ಕಳೆ ಬಂತು ಅಂತೇಳಿ ಪ್ರತಿ 2 ಅಥವಾ 3 ತಿಂಗಳಿಗೊಮ್ಮೆ ರೋಟೋವೇಟರ್ ಓಡಿಸೋದ್ ಬೇಡ. ಈ ಕಳೆಗಳೊಂದಿಗೆ ಜೀವಿಸೋಣ. ಇವೆಲ್ಲ ನಮ್ಮ ಮಿತ್ರಗಳು. ಸೊ ಈ ರೀತಿ ಡೈವರ್ಸಿಟಿ ಇತ್ತಂದ್ರೆ, ಈ ರೀತಿ ಜೀವ ವೈವಿಧ್ಯತೆ ಇತ್ತು ಅಂತಂದ್ರೆ, ಇಲ್ಲಿ ನಾವು ಎಷ್ಟು ಅನೇಕ ಕೀಟಗಳನ್ನ ನಾವು ನೋಡ್ಕೊಂಡು ಓಡಾಡ್ತಿದ್ರೆ ಅದೇ ಒಂದು ಅನುಭವ ಈ ಜೀವನದಲ್ಲಿ.
ಹಾಗಾಗಿ ನೇಚರ್ ಜೊತೆ ನಾವು ಫೈಟ್ ಮಾಡೋದ್ ಬೇಡ. ನೇಚರ್ ಒಂದಿಗೆ ನಾವು ನಡ್ಕೊಂಡು ಹೋಗೋಣ. ಕಳೆ ಬಂತು ಅಂತೇಳಿ ಉಳುಮೆ ಮಾಡೋದ್ ಬೇಡ. ತೋಟಗಳು ಅಷ್ಟೇ, ಕಾಡಿನ ಜೊತೆ ನಮ್ಮ ತೋಟಗಳು ಸಹ ಏನೋ ಏರ್ತಾ ಇರುವ ಜಾಗತಿಕ ತಾಪವನ್ನ ತಗ್ಗಿಸೋದ್ರಲ್ಲಿ ಒಂದು ಸಣ್ಣ ಕೊಡುಗೆ ಕೊಡ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.